ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಾಣಿತನದಲ್ಲಿ ಸಣ್ಣ ಆಗೋದು ಹೇಗೆ, ಮಗು ಆದಮೇಲೆ ಹೇಗೆ ಸಣ್ಣ ಆಗೋದು, ಅದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿರುತ್ತೆ ಎಲ್ಲರಿಗೂ. ಸುಲಭವಾಗಿ ಹೇಗೆ ಸಣ್ಣ ಆಗೋದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ದಪ್ಪ ಆಗಿಬಿಟ್ಟಿರ್ತೀವಿ ನಾವು. ಒಂದು 20-25 kg ದಪ್ಪ ಆಗಿಬಿಟ್ಟಿರ್ತೀವಿ. ಪಾಪು ಆದ ನಂತರ ಒಂದು 6-7 kg ಕಮ್ಮಿ ಆಗಿಬಿಡ್ತೀವಿ. ಅದಾದಮೇಲೆ ಹಾಗೇ ಇರುತ್ತೆ ದಪ್ಪ, ಏನು ನಾವು ವೆಯ್ಟ್ ಇರುತ್ತೆ ಹಾಗೇ ಇರುತ್ತೆ. ಅದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು? ಯೂಶ್ವಲಿ ಒಂದು 6 monthsವರೆಗೂ ಬಾಡಿ ಏನು ಫ್ಯಾಟ್ ಇರುತ್ತೆ, ನಾವು ಪ್ರೆಗ್ನೆನ್ಸಿಲಿ ಏನು ಫ್ಯಾಟ್ ಇರ್ತೀವಿ ಅದು ಕಮ್ಮಿ ಆಗ್ತಾ ಬರುತ್ತೆ ನ್ಯಾಚುರಲ್ ಆಗಿ. ಅದಾದಮೇಲೆ ಎಕ್ಸ್ಟ್ರಾ ನಮಗೆ ಫ್ಯಾಟ್ ಏನು ಉಳ್ಕೊಂಡಿರುತ್ತಲ್ವ, ನಾವು ಪಾಪು ಇದ್ದಾಗ ಹೊಟ್ಟೆ ಲೂಸ್ ಆಗಿಬಿಟ್ಟಿರುತ್ತೆ, ಸ್ಕಿನ್ ಎಲ್ಲ, ಅದು ಏನು ಉಳ್ಕೊಂಡಿರುತ್ತೆ ಅದನ್ನು ನಾವು ಹೇಗೆ ಟೈಟ್ ಮಾಡಬೇಕು. ಮತ್ತು ಒಬ್ಬೊಬ್ಬರು ಸಿಸರಿಂಗ್ ಆಗಿರುತ್ತೆ, ಅವರು ಸಣ್ಣ ಆಗ್ತಾನೇ ಇರಲ್ಲ, ಅವ್ರಿಗೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಬಂದ್ಬಿಟ್ಟಿರುತ್ತೆ. ನಾನು ಹೇಳೋ ಈ 3 ಟಿಪ್ಸ್ನ ಫಾಲೋ ಮಾಡಿ ನೀವು ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ಊಟ, ಬಾಣಿತನ ಅಂತ ಹೇಳಿಬಿಟ್ಟು ಊಟನ ಕೊಡ್ತಾ ಇರಲ್ಲ ಕೆಲವರು ಜನಗಳು. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಊಟನ ತಿನ್ನಿ, ಎಲ್ಲ ಥರ ಊಟನ ತಿನ್ನಿ, ಬಟ್ ಜಂಕ್ ಫುಡ್ ತಿನ್ನೋಕ್ಕೆ ಹೋಗಬೇಡಿ. ಆಚೆ ಕಡೆ ಊಟ ಏನು ತಿನ್ನಬೇಡಿ. ಬಜ್ಜಿ, ಬೋಂಡಾ, ಪಿಜ್ಜಾ, ಬರ್ಗರ್ ಈ ಥರ ಏನು ತಿನ್ನೋಕ್ಕೆ ಹೋಗಬೇಡಿ. ಮನೇಲೇ ಏನು ಹೆಲ್ದಿಯಾಗಿ ತಿನ್ನೋಕ್ಕೆ ಸಾಧ್ಯ ಆದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಇದೊಂದು ಫಾಲೋ ಮಾಡಿ. ಫಸ್ಟು ಮನೆ ಊಟ, 2ನೇದು ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದು, 3ನೇದು ನಾನು 3 ಎಕ್ಸಸೈಸ್ ಹೇಳ್ಕೊಡ್ತೀನಿ, ಅದನ್ನು ರಾತ್ರಿ ಹೊತ್ತು ಆದರೆ ನಿಮಗೆ ಯಾವಾಗ ಫ್ರೀ ಆಗುತ್ತೆ ಊಟ ಆಗಿ 1 hour ಬಿಟ್ಟು ಈ 3 ಎಕ್ಸಸೈಸ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಲೂಸ್ ಆಗ್ತಾ ಬರುತ್ತೆ. ಯಾವುದಪ್ಪ ಎಕ್ಸಸೈಸ್ ಅಂತ ಅಂದರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಯಾವ ಎಕ್ಸಸೈಸ್ ಅಂತ. ನಾವು ಪ್ರತಿನಿತ್ಯ ತಿನ್ನೋ ಊಟದಲ್ಲಿ ಫೈಬರ್, ಕ್ಯಾಲ್ಶಿಯಂ, ಪ್ರೋಟೀನ್ ಈ 3 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವೆಯ್ಟ್ ಲೂಸ್ ಆಗೋದಕ್ಕೂ. ನೀವು ಡಯಟ್ ಅಂತ ಹೇಳಿ ಡಯಟ್ ಮಾಡೋಕ್ಕೆ ಹೋಗಬೇಡಿ. ಬಾಣಿತನದಲ್ಲಿ ಅದನ್ನು ತಿನ್ನಬೇಡ ಇದನ್ನು ತಿನ್ನಬೇಡ ಅಂತ ಹೇಳ್ತಾರೆ ಅಂತ ಆ ಮಿಸ್ಟೇಕ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಫ್ರೂಟ್ಸ್ನ ತಿನ್ನಿ, ಏನೂ ಪ್ರಾಬ್ಲಮ್ ಆಗಲ್ಲ. ಫ್ರೂಟ್ಸ್ ತಿನ್ನಬೇಕು, ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಬೇಕು. ನಮ್ಮ ಊಟದಲ್ಲಿ ಆದಷ್ಟು ಮೊಳಕೆ ಕಟ್ಟಿದ ಕಾಳು, ಮೊಟ್ಟೆ, ಚಿಕನ್ ತಿನ್ನೋರಾದರೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್, ಚಿಕನ್ ಸ್ವಲ್ಪ ತಿನ್ನಿ. 3 ಹೊತ್ತೂ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಊಟದಲ್ಲೇ ನಾವು ವೆಯ್ಟ್ನ ಕಮ್ಮಿ ಮಾಡ್ಕೊಬೋದು. ನಮ್ಮ ದೇಹದ ತೂಕ ಏನಿದೆ ನಾವು ಕಮ್ಮಿ ಮಾಡ್ಕೋಬೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಕರೆಕ್ಟಾಗಿ 3 ತಿಂಗಳು ಇದನ್ನು ಮಾಡಿ ನೀವು ನಿಜವಾಗ್ಲೂ ವೆಯ್ಟ್ ಲೂಸ್ ಆಗೇ ಆಗುತ್ತೆ. ನ್ಯಾಚುರಲ್ ಆಗಿನೂ ಕೆಲವರಿಗೆ ವೆಯ್ಟ್ ಲೂಸ್ ಆಗುತ್ತಾ ಬರುತ್ತೆ, ಬಟ್ ಕೆಲವರಿಗೆ ನ್ಯಾಚುರಲ್ ಆಗಿ ಸಣ್ಣ ಆಗೋದಕ್ಕೆ ಆಗಲ್ಲ. ಅಂಥವರು ಕರೆಕ್ಟು ಟೈಮಿಗೆ ಊಟ, ಪ್ರೋಟೀನ್ ಇರೋವಂಥ ಊಟ, ಫೈಬರ್ ಇರೋವಂಥ ಊಟ, ಪ್ರೋಟೀನ್, ಕ್ಯಾಲ್ಶಿಯಂ ಇದನ್ನೆಲ್ಲ ಇರುವಂಥ ಊಟನ ನಾವು ದಿನನಿತ್ಯ ಸೇವಿಸ್ತಾ ಬರಬೇಕು. ಪ್ರತಿ ಒಂದು ಬ್ರೇಕ್ಫಾಸ್ಟಲ್ಲೂ ಒಂದು ಪಲ್ಯ, ಪ್ರತಿಯೊಂದು ಊಟದಲ್ಲಿ ಒಂದು ಪಲ್ಯ, ಚಿಕನ್ನು, ಮೊಟ್ಟೆ ಈ ಥರನ ನಾವು ಸೇವಿಸ್ತಾ ಬರಬೇಕು. ಆದರೆ ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದ ನಂತರ ನಾವು ಇನ್ನೇನು ತಿನ್ನೋಕ್ಕೆ ಹೋಗಬಾರ್ದು, ಬಟ್ ಹೊಟ್ಟೆ ತುಂಬ ನೀಟಾಗಿ ಊಟ ಮಾಡಬೇಕು. ಮತ್ತು 1 ಗಂಟೆಯಿಂದ 2 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ಬಿಡ್ಬೇಕು ನಾವು. ಮತ್ತು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಅಂದರೆ 6 ಗಂಟೆಗೆ ನಾವು ಊಟ ಮುಗಿಸಿ ಒಂದು 2-3 hours ನಮಗೆ ಗ್ಯಾಪ್ ಆಗುತ್ತೆ, ನಾವು ಮಲಗಲ್ಲ ಅಷ್ಟು ಬೇಗ. ಹಾಗಾಗಿ ಆವಾಗ ಎಲ್ಲ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿರುತ್ತೆ. ಆವಾಗ ನಾವು ಹೋಗಿ ಮಲಗಿದ್ರೆ ನಮಗೆ ವೆಯ್ಟ್ ಜಾಸ್ತಿ ಆಗಲ್ಲ ಬಾಡಿಯಲ್ಲಿ. ಸೊ ಏನಕ್ಕೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂದರೆ ಬ್ಯಾಕ್ ಬೋನ್ಗೆ ಪ್ರೆಷರ್ ಬೀಳುತ್ತೆ, ಆಗ ಹೊಟ್ಟೆ ಊತ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗ್ತಾ ಬರಲ್ಲ. ಹಾಗಾಗಿ ಊಟ ತಿಂದ ತಕ್ಷಣ ಯಾವುದೇ ಕಾರಣಕ್ಕೂ ಯಾರೂ ಮಲಗಬಾರ್ದು. ಬಾಣಂತಿಯರು ಫಸ್ಟ್ ಆಫ್ ಆಲ್ ಮಲಗಬಾರ್ದು. 1-2-3 hours ಗ್ಯಾಪ್ ಆಗೋದ್ರಿಂದ ನಮಗೆ ಹೊಟ್ಟೆ ಬೊಜ್ಜು ಭಾಗ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ಕಂಪಲ್ಸರಿ ಮಾಡಿ ಈ 3 ಟಿಪ್ಸ್. ಮೊದಲಿಗೆ ಊಟ ಕರೆಕ್ಟಾಗಿ ಊಟ ಮಾಡೋದು, ಪ್ರೋಟೀನ್ ಇರೋವಂಥ ಊಟ, ಟೈಮಿಂಗ್ಸ್ ಕರೆಕ್ಟಾಗಿ ಮಾಡೋದು, ಮತ್ತು ಈ 3 ಎಕ್ಸಸೈಸ್ನ ಮರೆಯೋಕ್ಕೆ ಹೋಗಿ.